I'm feeling really happy, literally such a happy feeling. Can't express. ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ನಾನು ಕ್ಯಾನ್ಸರ್ ಪೇಷಂಟ್ಸಿಗೆ ಹೇಗ್ ಡೊನೇಟ್ ಮಾಡಿರೋ ಬಗ್ಗೆ. ಸಾಕಷ್ಟು ಜನ ನಂಗೆ ಮೆಸೇಜ್ ಮಾಡಿ ಕೇಳಿದ್ರಿ ಹೇಗ್ ಡೊನೇಟ್ ಮಾಡಿದ್ರಿ, ಎಲ್ ಡೊನೇಟ್ ಮಾಡಿದ್ರಿ, ಏನ್ ಪ್ರೊಸೀಜರ್ ಅಂತ. ಸೊ ಈ ವಿಡಿಯೋ ನಿಮ್ಗೋಸ್ಕರ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾನ್ ನನ್ನ ಹೇರ್ಸ್ ಡೊನೇಟ್ ಮಾಡಿರೋದು ಶಿಪ್ ಆಫ್ ಹ್ಯಾಪಿನೆಸ್ ಫೆಡರೇಷನ್ ಅಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಪೇಜ್ ಹೇರ್ ಡೊನೇಷನ್ ಬ್ಯಾಂಗ್ಳೂರ್ ಅಂತ. ಹೇರ್ ಡೊನೇಷನ್ಸ್ ಇಂದು ಸೆವೆರಲ್ ಪೇಜಸ್ ಇದೆ, ಬಟ್ ಈ ಪೇಜ್ ನ ಯಾಕೆ ಚೂಸ್ ಮಾಡಿದೆ ಅಂದ್ರೆ ರೆಸ್ಪಾನ್ಸ್ ತುಂಬಾನೇ ಪ್ರಾಂಪ್ಟ್ ಅಂಡ್ ಕ್ವಿಕ್ ಆಗಿತ್ತು. ಕಂಪ್ಲೀಟ್ ಪ್ರೋಸೆಸ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು. ಹೇರ್ ಡೊನೇಷನ್ ಮಾಡೋದು ತುಂಬಾ ಈಸಿ, ಬಟ್ ಇಟ್ ಕಮ್ಸ್ ವಿತ್ ಫಾಲೋಯಿಂಗ್ ಸರ್ಟನ್ ಪ್ರೋಟೋಕಾಲ್ಸ್. ಫಸ್ಟ್ಲಿ ನಿಮ್ ಹೇರ್ ಲೆಂತ್ 15 ಇಂಚಸ್ ಮಿನಿಮಮ್ ಇರಬೇಕು. ಯಾವುದೇ ರೀತಿಯ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಹೇರಿಗೆ ಮಾಡಿರಬಾರ್ದು. ಪ್ರಿಫರೇಬ್ಲಿ ನ್ಯಾಚುರಲ್ ಕಲರ್ ಇರಬೇಕು. ಫಸ್ಟ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಜೆಂಟಲ್ ಶಾಂಪೂ ಇಂದ ವಾಶ್ ಮಾಡಿರ್ಬೇಕು. ನೆಕ್ಸ್ಟ್ ನೀವು ಹೇರ್ಸ್ ನ ಡ್ರೈ ಮಾಡ್ಕೊಂಡು ಪೋನಿಟೇಲ್ ಅಥವಾ ಬೇಡೆಡ್ ಹೇರ್ ನ ಎಲಾಸ್ಟಿಕ್ ಬ್ಯಾಂಡ್ಸ್ ಜೊತೆ ಮಾಡ್ಕೊಬೇಕು. ನಿಮ್ ಪ್ರಿಫರೆನ್ಸ್ ಪ್ರಕಾರ ಐದರ್ ಹೇರ್ಸ್ ನ ಟ್ರಿಮ್ ಮಾಡಿಸಬಹುದು ಅಥವಾ ಶೇವ್ ಮಾಡಿಸಬಹುದು. ನಾನ್ ನನ್ನ ಹೇರ್ಸ್ ನ ಟ್ರಿಮ್ ಮಾಡಿಸಿದ್ದು. ಟ್ರಿಮ್ ಮಾಡ್ಬೇಕಾದ್ರೆ ಹೇರ್ಸ್ ನ ಕೆಳಗ್ ಬೀಳಕ್ ಬಿಡ್ಬೇಡಿ. ಕಳ್ಸೋ ಮುಂಚೆ ಮೇಕ್ ಶೋರ್ ದಟ್ ಯುವರ್ ಹೇರ್ಸ್ ಆರ್ ಕಂಪ್ಲೀಟ್ಲಿ ಡ್ರೈ. ಕಳ್ಸೋದು ತುಂಬಾನೇ ಈಸಿ. ಈ ತರ ಒಂದು ಟ್ರಾನ್ಸ್ಪರೆಂಟ್ ಜಿಪ್ಪರ್ ಕವರ್ ತಗೊಂಡ್ಬೇಕು ನೀವು. ಈಗ ಡ್ರೈ ಆಗಿರೋ ಬೇಡೆಡ್ ಹೇರ್ ನ ನೀವು ನೀಟ್ ಆಗಿರೋ ಜಿಪ್ಪರ್ ಪ್ಯಾಕೆಟ್ ಅಲ್ಲಿ ಇಟ್ಟು ಒಂದು ಪೇಪರ್ ಕವರ್ ಅಥವಾ ಎನ್ವೆಲಪ್ ಅಲ್ಲಿ ಹಾಕಿ ಇದನ್ನ ಕೊರಿಯರ್ ಮಾಡಬೇಕು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಅಡ್ರೆಸ್ಗೆ ನೀವು ಇದನ್ನ ಕಳಿಸ್ಕೊಡ್ಬಹುದು. ನಾನ್ ಪ್ರಿಫರ್ ಮಾಡಿದ್ದು ಸ್ಪೀಡ್ ಪೋಸ್ಟ್. ತುಮಕೂರಿಂದ ಆಲ್ಮೋಸ್ಟ್ 3 to 4 ಡೇಸ್ ಒಳಗಡೆ ಅದು ರೀಚ್ ಆಯ್ತು. 101 ರೂಪೀಸ್ ಅಷ್ಟೇ ಕಾಸ್ಟ್ ಆಗಿದ್ದು. ನಾವು ಕಮಿಂಗ್ ಟು ಹೇರ್ಸ್ ಅಲ್ಲಿ ರೀಚ್ ಆದ್ಮೇಲೆ ಏನ್ ಪ್ರೋಸೆಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕಳ್ಸಿರೋ ಬೇಟೆಡ್ ಹೇರ್ ನ ಇವ್ರು ಸೆಗ್ರಿಗೇಟ್ ಮಾಡ್ತಾರೆ. ಕಮ್ಮಿ ಲೆಂತ್ ಹೇರ್ಸ್ ಕಳಿಸಿದ್ರೆ ಅದು ಯೂಸೇ ಆಗಲ್ಲ. ಬಿಕಾಸ್ ವಿಗ್ ಮಾಡೋ ಪ್ರೋಸೆಸ್ ಅಲ್ಲೇ ಹೇರ್ ಲೆಂತ್ 2 to 3 ಇಂಚಸ್ ಶಾರ್ಟರ್ ಆಗುತ್ತೆ. ಈ ತರ ಲೇಯರ್ಸ್ ಅಲ್ಲಿ ಹೇರ್ ನ ಸೆಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂತಾರೆ. ಇದಾದ ತಕ್ಷಣ ವಿಗ್ ಮೇಕಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಹೇರ್ಸ್ ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇನ್ ದ ಫಾರ್ಮ್ ಆಫ್ ವಿಗ್ ಇವರು ಸ್ಟಿಚ್ ಮಾಡ್ತಾರೆ. ಅಂಡ್ ಈ ಸ್ಟಿಚ್ ಮಾಡಿರೋ ಹೇರ್ ವಿಗ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವಿಗ್ಸ್ ನ ಕ್ಯಾನ್ಸರ್ ಪೇಷಂಟ್ ಅಥವಾ ಅಲಪೇಶಿಯಾ ಪೇಷಂಟ್ಸ್ ಡೊನೇಟ್ ಮಾಡ್ತಾರೆ. ಹೇರ್ಸ್ ನ ಪೋಸ್ಟ್ ಮಾಡಿದ ತಕ್ಷಣ ಅವ್ರಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಕಳಿಸ್ತಾರೆ. ಆ ಫಾರ್ಮ್ ಫಿಲ್ ಮಾಡಿದಾಗ ನಿಮ್ಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಟ್ಯಾಗ್ ಮಾಡಿರೋ ಪೇಜ್ ನೀವು ಪಿಂಗ್ ಮಾಡಬಹುದು. ಐ ಹೋಪ್ ನಾನ್ ಹೇರ್ ಡೊನೇಟ್ ಮಾಡಿರೋ ತರ ನೀವು ಕೂಡ ಇನ್ಸ್ಪೈರ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ಮೋಟಿವೇಟ್ ಮಾಡಕ್ಕಂತ ಹೇರ್ ಡೊನೇಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.